ಅವ್ರನ್ನ ಪಕ್ಷದಿಂದ ನೋಡಿಯಪ್ಪ, ನೀವು ಅವ್ರು ಏನ್ ಹೇಳ್ಬೇಕು ಅವ್ರು ಹೇಳಿದಾರೆ, ಅದಕ್ಕೆ ನಾನೇನ್ ರಿಯಾಕ್ಷನ್ ಕೊಡ್ಬೇಕೀಗ? ಅವ್ರು ಹಂಗಂದ್ರು ಅಂದ್ರೆ ಅದಕ್ಕೊಂದು ಹಿಂಗೆ, ನಾನು ಹಿಂಗಂದ್ರು ಅಂತ ಅದಕ್ಕೊಂದು ಅವ್ರ ರಿಯಾಕ್ಷನ್ ಬಿಡಿ. ನೋಡಪ್ಪ, ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಜನಗಳದ್ದು ಜೀವನದ್ದು ಸಂಬಂಧ ಇರೋದು ಏನಾದರೂ ಇದ್ರೆ ಪ್ರಶ್ನೆ ಕೇಳಿ, ನಾವು ಆ ಉತ್ತರ ಕೊಡ್ತೇವೆ. ಅವ್ರಿಗೆ ಕೇಳಿಯಪ್ಪ. ನಾವು ನೋಡಿ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ, ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರದ ಕಡೆಯಿಂದ ಜನಗಳಿಗೆ ಏನು ಇಶ್ಯೂಸ್ ಇದ್ರು ಕೇಳಿ, ನಾವು ತಲೆ ಬಗ್ಸಿ ನಿಮಗೆ ಉತ್ತರ ಕೊಡ್ತೀವಿ. ಬರೀ ಇವತ್ತು ಅದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದರಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ. ನಿಮ್ಮದು ಸ್ವಲ್ಪ TRP ರೈಸ್ ಆಗ್ಬೋದು ಅಷ್ಟೇ, ಯಾರು ಹೊಟ್ಟೆನೂ ತುಂಬೋದಿಲ್ಲ. ಜನಗಳ ಜೀವನದ ವಿಷಯ ಏನಾದರೂ ಇದ್ರೆ ಮಾತಾಡಿ ಅಪ್ಪ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನಂದೇನು ಅಭಿಪ್ರಾಯ ಇಲ್ಲಪ್ಪ, ನಂದೇನು ಅಭಿಪ್ರಾಯ ಇಲ್ಲ. ಅವ್ರು ಹೇಳಿದ್ರು ಅವ್ರ ಸ್ವಾತಂತ್ರ್ಯ, ಇವ್ರು ಹೇಳಿದ್ರು ಅವ್ರ ಸ್ವಾತಂತ್ರ್ಯ. ನನ್ನ ಸ್ವಾತಂತ್ರ್ಯ ನೋಡಪ್ಪ, ಐ ಹ್ಯಾವ್ ಎ ರೈಟ್ ಟು ಸ್ಪೀಕ್, ಐ ಆಲ್ಸೋ ಹ್ಯಾವ್ ಎ ರೈಟ್ ನಾಟ್ ಟು ಸ್ಪೀಕ್. ಅವ್ರ ಇದು ಬುದ್ಧಿಗೆ ತಿಳಿದಂಗೆ ಅವ್ರು ಅರ್ಥ ಮಾಡ್ಕೋತಾರೆ ಬಿಡಿ. ನಾನು ಏನ್ ಅರ್ಥ ಮಾಡ್ಕೋಬೇಕು ನಾ ಮಾಡ್ಕೊಂಡಿದ್ದೀನಿ. ಅಧ್ಯಕ್ಷರು RSS ನ ಗೀತೆಯನ್ನ ಸದನದಲ್ಲಿ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಅಂತ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ನನ್ನ ಮನಸ್ಸಲ್ಲಿ ಇರ್ಲಿ. ಅವರು ನಾವು ಸದನದಲ್ಲಿದ್ವಲ್ಲ, ಅವರು ರೇಗಿಸಿರೋ, ಇವ್ರು ಹೇಳಿದ್ರು ಏನೋ ಸಾಂದರ್ಭಿಕ, ಅದಕ್ಕೆ ಯಾಕೆ ಇಷ್ಟೊಂದು ಪಾಪ.